ಫುಲ್ ಫಾಗ್ ಅನ್ಕೋ. ಎಲ್ಲಿ ನೋಡಿದ್ರು ಫಾಗು, ಅಲ್ಲಿ ನೋಡಿದ್ರು ಫಾಗು, ಇಲ್ಲಿ ನೋಡಿದ್ರು ಫಾಗು. ಗೈಸ್, ಇವಾಗ ನಾವು ಬಂದಿದ್ದೀವಿ ನಂದಿ ಹಿಲ್ಸ್ಗೆ. ನೆಕ್ಸ್ಟ್ ಲೆವೆಲ್ ಇದೆ ವ್ಯೂ ಪಾಯಿಂಟ್ ಮಾತ್ರ. ಚಳಿ ಈ ಕಡೆ, ಚಳಿ ಆಗ್ತೈತೆ, ಶೆಕೆ ಏನಾಗ್ತಿಲ್ಲ, ಚಳಿ ಈ ಕಡೆ. ಪಾಪ ನೆಕ್ಸ್ಟ್ ಲೆವೆಲ್ ವ್ಯೂ ಪಾಯಿಂಟ್ ಮಾತ್ರ ನೋಡ್ರಿ. ಅಪ್ಪ ಬೆಳಗ್ಗೆ ಒಂದು ಕ್ವಾರ್ಟರ್ ಕೊಡಿಸ್ಲಾಕ್ ಕುಡಿದು ಮಕ್ಕಳ ಅಂದರೆ ಪ್ರಕೃತಿ ಸೌಂದರ್ಯ ಸೋಯ್ಬೇಕಂತೆ. ಏನೇತಪ್ಪ ಇಲ್ಲಿ ಪ್ರಕೃತಿ ಸೌಂದರ್ಯ. ನಾವು ಹೋಗ್ತಿದ್ದೀವಿ ಸನ್ರೈಸ್ ವ್ಯೂ ಪಾಯಿಂಟ್ಗೆ. ಸೂರ್ಯ ಹುಟ್ಟೋದು ನೋಡೋಕೆ ಹೋಗ್ತಾಯಿದ್ದೀವಿ ಈಗ ಸದ್ಯಕ್ಕೆ ನಾವು. ಸೂರ್ಯ ಇನ್ನು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಏನಂತೀಯಪ್ಪ ಸೂರ್ಯ? ಚಳಿ ಚಳಿ ತಾಳೆ ಎಲ್ಲೋದ್ರು RCB ಬಿಟ್ಕೊಡ್ಬಾರ್ದು ನಾವು ಕನ್ನಡಿಗರು. ಯಾರೇ ಇರಲಿ ಯಾರೇ ಹೋಗ್ಲಿ ಜೈ RCB ಅನ್ಬೇಕು. ಯಾರೊಬ್ರಿಗೆ ಹೋಗೋದು ಎಲ್ರಿಗೂ ಹೋಗೋದು. ಗಾಯ್ಸ್, ಟಿಕೆಟ್ ಇಲ್ದಂಗೆ ಇಲ್ಲೇ ನುಗ್ತಾರೆ ಗೈಸ್. ಟಿಕೆಟಿಗೆ ನಾವು 300 ರೂಪಾಯಿ ಕೊಟ್ಟು ಬಂದಿದ್ದೀವಿ. ಓ ಅಲಗಿ ಲೆವೆಲ್ का बंदा था, वो अलग ही लेवल का बंदा था. ನೆಕ್ಸ್ಟ್ ಲೆವೆಲ್ ಸೈ ಎಂಜಾಯ್ಮೆಂಟ್ ಗೈಸ್. ಸ್ಟ್ರೇಂಜರ್ಸ್ ಟು ಫ್ರೆಂಡ್ಸ್ ಅಂತಾರಲ್ಲ, ಹಂಗಾಗ್ತೀವಿ ಒಂದು ಪರಿಸ್ಥಿತಿ. ಏನು ಸ್ಮೋಕ್ ಗುರು, ಸಿಗರೇಟ್ ಹೊಡೆದ್ರು ಈ ಸ್ಮೋಕ್ ಬರಲ್ಲ. ಚಿಕ್ಕ ಚಿಕ್ಕ ಮಗು ಅಲ್ಲಿ ನೋಡು, ಎಷ್ಟು ಚಿಕ್ಕ ಮಗು. ಅಪ್ಪ ಆ ಮಗು ಏನು ನೋಡುತ್ತೆ ಅಂತ ಇನ್ನು ಕಣ್ಣೇ ಬಿಟ್ಟಿಲ್ಲ ಆ ಮಗು. ಬಿಟ್ಟಿಲ್ಲ ಹಂಗೆ ಪಾಪ. ಮುಂಜು ಕರ್ಗೆ ಆಲ್ರೆಡಿ ಹನಿ ಬೀಳ್ತೈತೆ. KSDCD TCD ಅಣ್ಣ ಗುದ್ಬೇಡಣ್ಣ, ಬದುಕಕ್ಕೆ ಭಾಳ ಆಸೆ ಐತೆ. ಇನ್ನು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಇನ್ನು. KSTDC ನಾವು ಇಂಗ್ಲೀಷಲ್ಲಿ PhD ಮಾಡಿದ್ದೀವಿ, ಅದಕ್ಕೆ ಅದೆಲ್ಲ ಬರಲ್ಲ ಓದಕ್ಕೆ. KSRTC BMTC ಬಿಟ್ಟರೆ ಬೇರೆ ಗೊತ್ತಿಲ್ಲ ನಮಗೆ. ಸೂರ್ಯೋದಯ ವೀಕ್ಷಣೆ ಹೋಗ್ತಿದ್ದೀವಿ ನಾವು. ಸೂರ್ಯೋದಯ ವೀಕ್ಷಣೆ ಮಾಡೋಕ್ಕೆ ಸನ್ ರೈಸಸ್ ಹೈದರಾಬಾದ್. ಸನ್ ರೈಸಸ್ ಅಷ್ಟೇ ಹೈದರಾಬಾದ್. ಸನ್ ರೈಸಸ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಯಾವ ಲೆವೆಲಿಗೆ ಚಳಿ ಹೊಡಿತೈತೆ ಅಂದರೆ ನೆಕ್ಸ್ಟ್ ಲೆವೆಲ್ ಚಳಿ ಹೊಡಿತೈತೆ. ಇವೆಲ್ಲ ನೋಡಿ ಲವರ್ಸ್ಗೋಸ್ಕರ ಸ್ಪಾಟ್ಸ್ ಬೇರೆ ಮಾಡ್ಬಿಟ್ಟವ್ರೆ. ಒಳ್ಳೊಳ್ಳೆ ಸ್ಪಾಟ್ ಇಟ್ಟವ್ರೆ ಲವರ್ಸ್ಗೋಸ್ಕರ. ಆ್ಯಕ್ಚುಲಿ ಲವರ್ಸ್ಗಿಂತ ಫ್ರೆಂಡ್ಸ್ ಬಂದ್ರೆ ಒಳ್ಳೆ ಕ್ರೇಜಿ ಇರುತ್ತೆ. ಏನಿಬ್ರು ಬರ್ತೀರಾ, ಕುತ್ಕೊಂತೀರಾ, ಮಾತಾಡ್ತೀರಾ, ಎದ್ದು ಹೋಗ್ತೀರಾ. ಅದು ಬೆಂಗಳೂರಲ್ಲಿ ಮಾಡ್ಬೋದು. ಫ್ರೆಂಡ್ಸ್ ಬಂದರೆ ಈ ಥರ ಇರುತ್ತೆ. ಗೈಸ್ ಈಗ ತಾನೆ ಅಲ್ಲಿ ಕೆಳಗಡೆ ವೀಡಿಯೋ ಮಾಡ್ತಿದ್ದೆ ಆಯಿತಾ. ಯಾರಿಬ್ಬರು ಲವರ್ಸ್ ಬಂದ್ಬಿಟ್ಟವ್ರೆ. ಅವರು ಅಣ್ಣ ವೀಡಿಯೋ ಹಾಕ್ಬೇಡ, ಸಪ್ರೇಟ್ ಚಿಕೆಟಾಗಿ ಬಂದಿರೋದು ನಂದಿ ಹಿಲ್ಸ್ಗೆ, ಮನೇಲಿ ನೋಡ್ಬಿಡ್ತಾರೆ. ನನಗೆ ಸೈಕಾಗೋಯ್ತು. ಆಯಿತು ಬ್ರೋ ಹಾಕಲ್ಲ ಬಿಡಿ. ಅಲ್ಲಿ ಯಾರಿಗೋಸ್ಕರ ಮಾಡಿದ್ರು ಸೀಟ್ನವ್ರು? ಇಲ್ಲೊಂದು ಜಾಗ ಐತೆ, ಸುರಂಗ ಮಾರ್ಗ. ಗುಣ ಕೆಫೆಲ್ ಇದೆಯಲ್ಲ, ಹಂಗಿದೆ. ಯಾರು ಹೋಗ್ಬಿಟ್ಟು ಬಿದ್ದುಬಿಟ್ರೆ ಬ್ಯಾಗ್ RCB. ಇದು 4ನೇ ಸರಿ ನೋಡ್ತಾ ಇರೋದು ಸೂರ್ಯೋದಯ ವೀಕ್ಷಣೆ. ಸೂರ್ಯೋದಯನೇ ಕಾಣಿಲ್ಲ, ಬರೀ ಸೂರ್ಯೋದಯ ವೀಕ್ಷಣೆ ನೋಡಾಯ್ತು. ಆದರೂ ಜೀವನದಲ್ಲಿ ಜವಾಬ್ದಾರಿಗಳ ನಡುವೆ ಜಾಗ ಸುತ್ತೋದು ಮರಿಬಾರ್ದು. ಸುತ್ತಾಡ್ದಿರ್ಬೇಕು. ಈಗ ನೋಡೋರು ಎಲ್ಲೆಲ್ಲಿಗೆ ಹೋಯ್ತವ್ರೆ. ಗುಣಕ್ಕೆ ಫಿಲಮ್ ಬಿದ್ಬಿಟ್ರೆ ಅವನು ತುಂಬ ಇರೋನು ಎತ್ತಾನೆ. ಇವನು ಟೀಮ್ ಹಾಕೊಂಬಿಟ್ರೆ ಆರಾಮ್ ಕಾಸು. 2 ರೂಪಾಯಿ ಟೀಮ್ ಮಾಡಿದ್ರು ಆರಾಮ್. ದಿನಕ್ಕೆ ಏನಂದ್ರೆ 50,000 ಆಗುತ್ತೆ. IT ಎಂಪ್ಲಾಯಿ ಆರಾಮಿಲ್ಲ. ಮತ್ತೆ ಸೂರ್ಯೋದಯ ಏನ್ರಿ ಇದು? 4ನೇ ಸರಿ ನೋಡ್ತಾರೆ ಸೂರ್ಯೋದಯ ಪಾಯಿಂಟ್. ಸೂರ್ಯನೇ ಬರಲಿಲ್ಲ, ಬರೀ ಸೂರ್ಯೋದಯ ಪಾಯಿಂಟ್ ನೋಡ್ಕೊಳ್ಳೋದೇ ಆಯ್ತು ನಮ್ಮದು. ಹೆಂಗೆ ಹೇಳ್ತೀರ ಹಂಗೆ ಮೇಡಮ್. ನಿನ್ನಾಸೆಯೂ ನಂದೂನು ಹೌದಲ್ಲವೇ. ವಿಡಿಯೋ ಮಾಡೋದು ನೋಡ್ಬಿಟ್ಟು ನಾನು ವಿಡಿಯೋ ಹಾಕ್ಬೇಡಿ ಅಣ್ಣ ಪ್ಲೀಸ್, ಲವರ್ಸ್ ನಮ್ಮ ಮನೇಲಿ ಗೊತ್ತಿಲ್ದಂಗೆ ಬಂದಿದ್ದೀವಿ. ಈ ಥರನೂ ಇರ್ತಾರೆ. ಅವನು ಪಾಪ ಎದುರ್ಕೊಂಡ್ಬಿಟ್ಟವನೆ. ಹಾಕಲ್ಲ ಬಿಡು ಬ್ರೋ, ಏನಾದ್ರು ತಿನ್ಕೊಂಬಿಡೋಣ. ಬೈ ಏನೇಂತ ಎಲ್ಲ ಒಂದು ಪ್ಲೇಟ್ ಕೊಟ್ಬಿಡಪ್ಪ, ತಿನ್ನಂಗೆ ಆಗೈತೆ. ಬೈ ಕ್ಯಾ ಮಿಲ್ತಾ ಬೈ? ಬೇಲ್ಪುರಿ ಮಿಲೇಗಾ. ಇಲ್ಲ ನಮ್ದಯ್ಯ, ಇದೆಲ್ಲ ನಮ್ಮದೇ ಗದ್ದೆ.
ಎಷ್ಟು ಬೇಕಾದ್ರೂ ಬಂದು ಹುರ್ಕೊಂಡು ಹೋಗು. ಬಾರಿ ತೇಲೋದೆ ವೈಬಲ್ಲಿ ಕಳ್ದೋದೆ ನೋಡೋದೆ ಕಣ್ಮುಂದೆ ಕಾಣದ್ದು ಕಾಣೋದೆ ಸುತ್ತಿದೆ ಭೂಮಿ ಯಾಕೋ ಸ್ವಲ್ಪ ಸ್ಲೋ ಆಗಿ ನಿಂತಿವೆ ಖಾಲಿ ಭ್ರಮೆಗಳು ಸಾಲಾಗಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಧನ್ಯೋಸ್ನಿ ಅನ್ಕೋ ಗುರು, ನೋಡ್ಬಿಟ್ಟು ನಾನು ಧನ್ಯೋಸ್ನಿ ಇವತ್ತು ನನ್ನ ಲೈಫಲ್ಲಿ. ನಾನು ಇಲ್ಲಿಂದ ಬರ್ತದೆ ಲೈಟ್ ಅದು, ಅಲ್ಲಿ ಹಿಂಗಡಿಂದ ಬರ್ತದೆ ಲೈಟ್ ಅದು. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಗೈಸ್, ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾತ್ರ 1 hour ಶೋ ಆಗ್ತಾರೆ. ಇದನ್ನ ನಮ್ಮ ಶಿವಂದು 1 hour ಶೋ ಆಗ್ತಾರೆ. 1 ಅವರಲ್ಲಿ ನನಗೆ ಗೂಸ್ ಬಂಪ್ಸ್ ಅಂತಾರೆ ಅಂತ ಗೊತ್ತಾಯ್ತು. ಕೂದಲನ್ನೆಲ್ಲ ನಿಂತ್ಕೊಂಡ್ಬಿಟ್ಟಿದ್ವಿ 1 hour ಲಿಟ್ರಲಿ. ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಮಾತ್ರ. ಯಾರ್ಯಾರು ಟ್ರೈ ಮಾಡಿರೋ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ಬಂದು ಟ್ರೈ ಮಾಡಿ. ಲೈಕ್ ನಾನು ಫೋನಲ್ಲಿ ನೋಡ್ತಾ ಇದ್ದೆ, ಫೋನಲ್ಲಿ ಅಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ದೆ, ಬಟ್ ಅಷ್ಟೊಂದು ಏನು ಅನಿಸ್ತಾ ಇರಲಿಲ್ಲ. ಇಲ್ಲಿ ಬಂದು ಟ್ರೈ ಮಾಡ್ಮೇಲೆ ಅರ್ಥ ಆಯಿತು. ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಮಾತ್ರ ಇದು. ಬಂದು ಟ್ರೈ ಮಾಡಿ ಗೈಸ್, ಇದು ಮಸ್ಟ್ ಟ್ರೈ ಮಾತ್ರ ಹೇಳ್ತೀನಿ. ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಕೊಯಂಬತ್ತೂರು ಆದ್ರೂ ಚೆನ್ನಾಗಿರುತ್ತೆ, ಬಟ್ ಇದು ನೆಕ್ಸ್ಟ್ ಲೆವೆಲ್ ಇದೆ. ಬಂದು ಟ್ರೈ ಮಾಡಿ ಗೈಸ್. ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗು ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ನಂದಿ ಹಿಲ್ಸು ಈಶಾ ಫೌಂಡೇಶನು ಎಲ್ಲ ಆಯಿತು. ಮನೆಗೆ ಹೋಗಿ ಈಗ ಆರಾಮಾಗಿ ತಾಚಿ ಮಾಡಿ ಮತ್ತೆ ಬೆಳಿಗ್ಗೆ ಫಸ್ಟ್ ಶಿಫ್ಟ್ ಹೋಗಬೇಕು. ಸೊ ನೆಕ್ಸ್ಟ್ ವಿಡಿಯೋ ಸಿಗೋದಿಲ್ಲ ಗೈಸ್, ಸಿಗೋಣ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್, ಫಾಲೋ. 20,000 ನಿಯರ್ ಇದ್ದೀವಿ. ಫಾಲೋ. ಅದು ಬೇಡ್ಕೊಳ್ಳೋಕ್ಕೆ ಬಂದಿದ್ದೆ ದೇವ್ರ ಹತ್ರ. ಆಗುತ್ತೆ, ಎಲ್ಲ ಆಗುತ್ತೆ.